ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ನಡೆಸ್ತಾ ಇದ್ದ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಮುಷ್ಕರ ಕೈಬಿಡಲು ಜಂಟಿ ಕ್ರಿಯಾ ಸಮಿತಿ ನಿರ್ಧರಿಸಿದ್ದು ಮಾರ್ಚ್ 2ರಿಂದ ಉಪವಾಸ ಸತ್ಯಾಗ್ರಹಕ್ಕೆ ತೀರ್ಮಾನಿಸಲಾಗಿದೆ. ಬಾಕಿ ವೇತನ ಸೇರಿದಂತೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ 10 ದಿನಗಳ ಗಡುವು ನೀಡಲಾಗಿದೆ. ಈ ಹಿನ್ನೆಲೆ ನಾಳೆಯಿಂದ ಸಾರಿಗೆ ಬಸ್ಗಳು ಎಂದಿನಂತೆ ಸಂಚರಿಸಲಿವೆ. ಇನ್ನು ಮುಷ್ಕರ ವಾಪಸ್ ಪಡೆಯುವ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರ ನಿರ್ಧಾರಕ್ಕೆ ಪ್ರತಿಭಟನಾಕಾರರು ತೀವ್ರ ವಿರೋಧಿಸಿದ್ದಾರೆ. ಇನ್ನೆಷ್ಟು ದಿನ ಸರ್ಕಾರಕ್ಕೆ ಅವಕಾಶವನ್ನ ಕೊಡ್ತೀರಿ? ಮುಷ್ಕರ ಮುಂದೂಡಿಕೆ ನಿರ್ಧಾರ ಬೇಡ ಅಂತ ಜಂಟಿ ಕ್ರಿಯಾ ಸಮಿತಿ ಮುಖಂಡರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು. ಇಲ್ಲಿವರೆಗೂ ಏನೇ ಆಗಿದ್ರು ಅದು ಜಂಟಿ ಕ್ರಿಯಾ ಸಮಿತಿ ಆಗಿದೆ ಅಂತ ನಮಗೆ ಸಂಪೂರ್ಣವಾದ ಸಹಮತ ಇದೆ. ಮೈಸೂರಿಂದ ಬಂದು ಚಾಮರಾಜನಗರದಿಂದ ಬಾರ್ಡ್ರಿಂದ ಬಂದಿದ್ದಾರೆ. ಅವರು ಬಂದಿರೋ ಉದ್ದೇಶ ಏನಂತಂದ್ರೆ ಇವತ್ತೇನಾದ್ರೂ ಒಳಗಡೆ ನಮ್ಗೊಂದು ಒಳ್ಳೇದಾಗುತ್ತೆ ಅಂತ ಬಂದಿದ್ದಾರೆ. ಆದ್ರೆ ನಾವು ಸರ್ಕಾರಕ್ಕೆ ಇಷ್ಟು ದಿನ ಅಂತ ಗಡುವು ಕೊಟ್ಕೊಂಡು ಹೋಗೋದು ನಮಗೂ ಒಂದು ತಾಳ್ಮೆ ಇರುತ್ತೆ. ಆ ತಾಳ್ಮೆನ ಇಷ್ಟು ದಿನ ಅಂತ ಪರೀಕ್ಷೆ ಮಾಡ್ತೀರಾ ನೀವು? ನಾವು ಜಂಟಿ ಕ್ರಿಯಾ ಸಮಿತಿ ಏನು ತೀರ್ಮಾನ ತಗೊಳ್ತಾರೋ ಇದುವರೆಗೂ ಬದ್ಧವಾಗಿದ್ದೀವಿ. ಇವರು ಮಾರ್ಚ್ 2ನೇ ತಾರೀಕು ಅಂತ ಗಡುವು ಕೊಟ್ಟಿದ್ದಾರೆ. ಆ ಮಾರ್ಚ್ 2ನೇ ತಾರೀಕು ಕೊಂಡಿದ್ದಾರೆ. ನಮ್ಮ ಒಂದು ಎಲ್ಲರೂ 1,15,000 ನೌಕರರು ಅವ್ರ ಮೇಲೆ ಭರವಸೆ ಕಳ್ಕೊಳ್ತಾರೆ. ನಮ್ಮ ನಿರ್ಧಾರದಲ್ಲಿ ಕಾಂಪ್ರಮೈಸ್ ಇಲ್ಲ. ಸರ್ಕಾರಕ್ಕೆ ನಮ್ಮ ನಿರ್ಧಾರ ಹೇಳಿದ್ದೇವೆ. ಸಾರಿಗೆ ನೌಕರರು ಸ್ವಲ್ಪ ಸಮಾಧಾನದಲ್ಲಿ ಇರಬೇಕು ಅಂತ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ವಿಜಯ್ ಭಾಸ್ಕರ್ ಹೇಳಿದ್ದಾರೆ. ನೌಕರರಿಗೆ ಹಿಂಬಾಕಿ ಸರ್ಕಾರ ಕೊಡಲೇಬೇಕು. ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನು ಗೌರವಿಸೋಣ. ಮಾರ್ಚ್ 2ರಂದು ಧರಣಿ ಸತ್ಯಾಗ್ರಹ ಮಾಡ್ತೇವೆ. 2 ವಿಭಾಗದವರು ಧರಣಿಯಲ್ಲಿ ಭಾಗಿಯಾಗ್ತಾರೆ ಅಂತ ವಿಜಯ್ ಭಾಸ್ಕರ್ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೆಎಸ್ಆರ್ಟಿಸಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ವಿನಂತಿ ಮಾಡ್ಕೊಂಡ್ವಿ, ನೀವೊಂದು ಮೀಟಿಂಗ್ ಕರೀರಿ ಅಂತ. ಅವ್ರೇನು ಹೇಳಿದ್ದಾರೆ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಗೊಂದು ಡೇಟ್ ಕೊಟ್ಬಿಡ್ತೀನಿ ಸದ್ಯದಲ್ಲೇ ಅಂದರು. ಸೊ ಅದರಿಂದ ತಾಳ್ಮೆ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಜನಸಮುದಾಯನ ಒಂದು ಸಂಘಟನೆನ ಲೀಡ್ ಮಾಡೋದು ಸುಲಭ ಅಲ್ಲ. ತಾಳ್ಮೆ ಕೆಟ್ಟರೆ ಏನಾಗುತ್ತೆ? ಅಕಸ್ಮಾತ್ ಇವತ್ತೊಂದು ಜನ ಒಂದು ಸೆಕ್ಷನ್ ಆಫ್ ದಿ ವರ್ಕರ್ಸು ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿ ಅಂದರು. ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ? 21ನೇ ಇಸ್ವಿಲಿ ಆಗಿದ್ದಾಗುತ್ತೆ. ಸರ್ಕಾರ ನಿಮ್ಮ ಹತ್ರ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ನೀವು ಆ ಅವಕಾಶ ಉಪಯೋಗಿಸ್ಕೊಳ್ಳದೆ ನೀವು ಏಕಾಏಕಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ? ಅದರಿಂದ ನಾವು ಹಳಿ ತಪ್ಪಬಾರ್ದು. ಈಗಾಗಲೇ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಾಗಶಃ ಪ್ರತಿಫಲ ಸಿಕ್ಕಿದೆ. ನಾವು ಇದನ್ನ ಉಳಿಸ್ಕೊಂಡು ಈಗ ಪಡಿಬೇಕಾಗಿರೋದಕ್ಕೆ ಹೋರಾಟ ಮುಂದುವರಿಸ್ತೀವಿ. ಅದರಿಂದ ನಾವು ಯಾವುದೇ ಡಿಮಾಂಡ್ಗಳನ್ನ ಕಾಂಪ್ರಮೈಸ್ ಮಾಡಿಲ್ಲ. ಮತ್ತು ಅಟ್ ದಿ ಸೇಮ್ ಟೈಮ್ ಪಬ್ಲಿಕ್ ಅವರನ್ನ ನಾವು ವಿ ಆರ್ ನಾಟ್ ಟೇಕಿಂಗ್ ಟು ರ್ಯಾನ್ಸಮ್. ಈಗ ನೋಟಿಫಿಕೇಶನ್ ಬಂದು ನಿಮ್ಮ 25% ವೇತನ ಹೆಚ್ಚಳದ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತನಾಡ್ತೀನಿ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತನಾಡಿ ನಿರ್ಣಯ ಮಾಡಲಿಕ್ಕೆ ಸರ್ಕಾರ ಒಂದು ಚಾನಲ್ನ ಓಪನ್ ಮಾಡಿಕೊಂಡಿದೆ. ನಾವು ಈಗ ಅದಕ್ಕೆ ವಿನಂತಿ ಮಾಡ್ತಾ ಇರೋದು, ನೀವು ಮಾಡಿರ್ತಕ್ಕಂಥ ಏಕಪಕ್ಷೀಯ ನಿರ್ಣಯದಲ್ಲಿ 1-4-25 ಏನಿದೆ ಅದನ್ನು ಕೈ ಬಿಡಬೇಕು. 1-1-24ರಿಂದ ಮಾಡಬೇಕು. ನೀವು ಮಾಡದೇ ಇದ್ರೆ ನಾವು ಮಾರ್ಚ್ 2ನೇ ತಾರೀಕಿಂದ ಸಾರಿಗೆ ನಿಗಮಗಳ ನೌಕರರು ಇದೇನು ಹೋರಾಟ ಹೊಸದಲ್ಲ. 38 ತಿಂಗಳ ವೇತನ ಹಿಂಬಾಕಿ ಪಾವತಿಗೆ ಸಾರಿಗೆ ನೌಕರರು ಒತ್ತಾಯಿಸಿದ್ದಾರೆ. 2024ರ ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅಂತ ಒತ್ತಾಯಿಸಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ 4 ನಿಗಮಗಳ ಸಾರಿಗೆ ನೌಕರರು ಮುಷ್ಕರ ನಡೆಸಿದ್ರು. ಇನ್ನು 38 ತಿಂಗಳ ಪೈಕಿ 26 ತಿಂಗಳ ಹಿಂಬಾಕಿ ವೇತನ ಪಾವತಿಗೆ ಸರ್ಕಾರ ಭರವಸೆಯನ್ನು ನೀಡಿದೆ. 2024ರ ಜನವರಿ 1ರ ಬದಲಾಗಿ 2025ರ ಏಪ್ರಿಲ್ 1ರಿಂದ ಹೊಸ ವೇತನ ಪರಿಷ್ಕರಣೆಯನ್ನು ಮಾಡಿಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಹಿಂದಿನ ಸರ್ಕಾರಗಳು ವೇತನ ಬಾಕಿ ಇಟ್ಟಿವೆ. ನೌಕರರ ಹಿತರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮದು. ಕೆಲಸಕ್ಕೆ ಗೈರಾಗುವ ಸಿಬ್ಬಂದಿಗೆ ವೇತನ ಕಡಿತ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರು. ನೌಕರರ ಮನವಿ ಸ್ವೀಕರಿಸಲು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಅಕ್ರಮ್ ಪಾಷಾ, ನೌಕರರ ಬೇಡಿಕೆಗಳೇನಿತ್ತು ಮನಗೊಂಡು ನನ್ನ ಹಂತದಲ್ಲಿ ಬೇಡಿಕೆ ಈಡೇರಿಸಿದ್ದೇನೆ. ನಿವೃತ್ತ ನೌಕರರಿಗೆ 100 ಕೋಟಿ ಗ್ರಾಚ್ಯುಯಿಟಿ ಬಿಡುಗಡೆ ಮಾಡಲಾಗಿದೆ. ವೇತನ ಪರಿಷ್ಕರಣೆ, ಹಿಂಬಾಕಿ ವೇತನಕ್ಕೆ ಸಂಬಂಧಿಸಿ ಸಿಎಂ ನೇತೃತ್ವದಲ್ಲಿ 3 ಬಾರಿ ಚರ್ಚೆ ಆಗಿದೆ. ನಿವೃತ್ತ ನೌಕರರಿಗೆ ಅನ್ಯಾಯ ಮಾಡೋಕೆ ಬಿಡಲ್ಲ. ಶ್ರೀನಿವಾಸ ಮೂರ್ತಿ ವರದಿ ಪ್ರಕಾರ 1272 ಕೋಟಿ ಹಣ ಕೊಡಲು ಸರ್ಕಾರ ಒಪ್ಪಿಗೆ ನೀಡಿದೆ ಅಂತ ಹೇಳಿದ್ರು. ಅಕ್ರಮ್ ಪಾಷಾ ಮಾತು ಒಪ್ಪದ ನೌಕರರು ಆಗಲ್ಲ, ನಮ್ಮ ಬೇಡಿಕೆ ಸಂಪೂರ್ಣವಾಗಿ ಈಡೇರಿಸಿ ಅಂತ ಘೋಷಣೆ ಕೂಗಿದ್ರು. ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ನಮ್ಮ ಸಭೆಗಳು ನಮ್ಮ ಶಾರ್ಟ್ಲಿ ನಮ್ಮ ಸಭೆಯನ್ನು ಕರೆದು
ಮುಂದಿನ ದಿನಗಳಲ್ಲಿ ಇದಕ್ಕೆ ಮಾನ್ಯ ಸಚಿವರು ಡೇಟ್ ಕೊಡಬೇಕಾಗುತ್ತೆ. ನಾನು ಮಾತನಾಡಿದ್ದೀನಿ, ನಮ್ಮ ಸಚಿವರು ಶಾರ್ಟ್ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 4 MDಗಳು ಸಹ ಕರೆದ್ಬಿಟ್ಟು ಈ ಒಂದು ಸಭೆಯನ್ನು ಏರ್ಪಡಿಸ್ತೇವೆ. ಎಷ್ಟು ಪರ್ಸೆಂಟ್ ಅನ್ನೋದನ್ನು ಆ ಒಂದು ಸಭೆಯಲ್ಲಿ ನಿರ್ಧಾರ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ರೀತಿ ಆಗೋದಿಲ್ಲ, ಯಾಕಂದರೆ ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೀವಿ. ಮಾತುಕತೆ ಮುಖಾಂತರ ನಮ್ಮ ಮಂತ್ರಿಗಳೇ ಹೇಳಿದ್ದಾರೆ, ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆಯಲ್ಲಿ ಏನು ರಾಜಕೀಯ ಸುದ್ದಿಗಳನ್ನ ನೋಡೋಣ. ಮುಂಬರುವ ವಿಧಾನಸಭೆ ಚುನಾವಣೆಯ ಹಿನ್ನೆಲೆ ಅಸ್ಸಾಂಗೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷೆ ಹಾಗೂ ವಯನಾಡು ಸಂಸದೆ ಪ್ರಿಯಾಂಕಾ ವಾದ್ರಾ ಭೇಟಿ ನೀಡಿದ್ದಾರೆ. 2 ದಿನ ಅಸ್ಸಾಂನಲ್ಲಿ ಮ್ಯಾರಥಾನ್ ಸ್ಕ್ರೀನಿಂಗ್ ಸಭೆಗಳಿಗೆ ಚಾಲನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಗುವಾಹಟಿಯ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ್ದು ಕಾಮಾಖ್ಯ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಸ್ಸಾಂಗೆ ತೆರಳಿದ್ದಾರೆ. ಪ್ರಿಯಾಂಕಾ ವಾದ್ರಾ ಜೊತೆ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ದೇವಿ ದರ್ಶನ ಪಡೆದುಕೊಂಡಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಿತು. ಕಾರ್ಯಕಾರಿಣಿಯಲ್ಲಿ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು. ಕಾರ್ಯಕಾರಿಣಿ ಸಭೆಯಲ್ಲಿ 6 ನಿರ್ಣಯಗಳನ್ನು ಮಂಡಿಸಲಾಗಿದೆ. ಸರ್ಕಾರದ ವೈಫಲ್ಯ, ಅಬಕಾರಿ ಹಗರಣ, SC/ST TSP ಅನುದಾನ ದುರ್ಬಳಕೆ, ಒಳ ಮೀಸಲಾತಿ ವರ್ಗೀಕರಣ ಅನ್ಯಾಯ, ಎ ಖಾತಾ ಬಿ ಖಾತಾ ಮೂಲಕ ಭ್ರಷ್ಟಾಚಾರ, ಬೆಂಗಳೂರಿನ ಅಭಿವೃದ್ಧಿ ಮತ್ತು ಕಸದ ಸಮಸ್ಯೆ ವಿರುದ್ಧ ಹೋರಾಟಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, 3 ರಾಜ್ಯದಲ್ಲಷ್ಟೇ ಕಾಂಗ್ರೆಸ್ ಉಸಿರಾಡ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ನಿಂತಿದೆ. ಆಡಳಿತ ಪಕ್ಷದ ಶಾಸಕರೇ ದಂಗೆ ಎದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸೋತಿದೆ ಅಂತ ಆರೋಪ ಮಾಡಿದರು. ಇವತ್ತು ಕಾಂಗ್ರೆಸ್ ಪಕ್ಷ ದಿಕ್ಕಾಪಾಲಾಗಿ ಹೋಗಿರುವಂಥದ್ದು. ಅವರು ಕೇವಲ ಕಾಂಗ್ರೆಸ್ ಇವತ್ತು ಉಸಿರಾಡ್ತಾ ಇರ್ತಕ್ಕಂಥದ್ದು ತೆಲಂಗಾಣ, ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಮಾತ್ರ. ಈ 3 ರಾಜ್ಯಗಳಲ್ಲಿ ಮಾತ್ರ ಇವತ್ತು ಕಾಂಗ್ರೆಸ್ ಉಸಿರಾಡ್ತಾ ಇರ್ತಕ್ಕಂಥದ್ದು. ಆದರೆ 3 ರಾಜ್ಯಗಳ ಪರಿಸ್ಥಿತಿಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಈ ಸರ್ಕಾರದ ವಿರುದ್ಧ ದಂಗೆ ಏಳತಕ್ಕಂಥ ಪರಿಸ್ಥಿತಿಯು ಕೂಡ ಇವತ್ತು ರಾಜ್ಯದಲ್ಲಿ ಆಗಿರುವಂಥದ್ದು. ಬಹುಶಃ ಇದರ ಪರಿಣಾಮವಾಗಿಯೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಹೇಳಿದ್ರೆ ಅನುದಾನ ಕೊಡಕ್ಕಾಗಲಿ. ಇನ್ನು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾತನಾಡಿ, ಕರ್ನಾಟಕದಲ್ಲಿ ಇವತ್ತು ಇರುವ ಪರಿಸ್ಥಿತಿ ಬಗ್ಗೆ ಗಂಭೀರ ಅವಲೋಕನ ಮಾಡಬೇಕಿದೆ. ಕರ್ನಾಟಕ ಬಿಜೆಪಿಯ ಭೀಷ್ಮ BSY ಬಿಜೆಪಿಗಾಗಿ ದುಡಿದಿದ್ದಾರೆ. ಇನ್ನು ಈಗಿರುವ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯೋಕೆ ನಾವು ಕೆಲಸ ಮಾಡಬೇಕಿದೆ ಅಂತ ಹೇಳಿದ್ರು. ಇನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಮಾತನಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. भारतीय जनता पार्टी के भीष्म पितामह कर्नाटक में भारतीय जनता पार्टी का सम्मान और सत्ता दोनों को स्थापित करने वाले, राजनीतिक क्षेत्र में अपने 5 दशक की सतत यात्रा पूरी करने वाले आदरणीय श्री BS येदियुरप्पा जी, आज की यह बैठक केवल संगठन की बैठक नहीं है. आज की यह बैठक संघर्ष के रास्ते पर चलते हुए संकल्प लेकर के इस अहंकारी निरंकुश सत्ता को, इस भ्रष्टाचार सरकार को उखाड़ फेंकेंगे. उसका आने वाला समय आपका है. आप जनता के बीच में बहुत मजबूत हो चुके हैं. आपकी संगठनात्मक पकड़ बहुत अच्छी हो चुकी है. जमीनों पर संघर्ष करके आपने अपनी ताकत दिखाई है और अब संगठन के स्तर पर संघर्ष करने का समय आ रहा है. हम बहुत शीघ्र प्रशिक्षण अभियान इस कर्नाटक का भी शुरू करने जा रहे हैं. संगठन से लेकर के संघर्ष तक हम मिलकर आगे बढ़ेंगे. ರಾಜಕೀಯ ಜೀವನದಲ್ಲಿ 50 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ರಾಜಕಾರಣಿಯಲ್ಲಿ BSYಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಪ್ರಹ್ಲಾದ್ ಜೋಶಿ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು ನಾಯಕರು ಅಭಿನಂದನೆ ಸಲ್ಲಿಸಿದರು. ಇನ್ನು ಇದೇ ವೇಳೆ ಪ್ರಹ್ಲಾದ್ ಜೋಶಿ ಹಾಗೂ DV ಸದಾನಂದಗೌಡ BSY ಕಾಲು ಮುಟ್ಟಿ ನಮಸ್ಕರಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ BSY ತಮ್ಮ ಸುದೀರ್ಘ ರಾಜಕೀಯ ಜೀವನವನ್ನ ನೆನೆದು ಗದ್ಗದಿತರಾದರು. 1987ರಲ್ಲಿ ಸೈಕಲ್ ಜಾಥಾ ಮುಖಾಂತರ ಶಿಕಾರಿಪುರ ತಾಲೂಕಿನಾದ್ಯಂತ ಓಡಾಟ ಮಾಡಿದ್ರು. ಈ ಸಮಯದಲ್ಲಿ ದಿವಂಗತ ಅನಂತಕುಮಾರ್ ಅವರನ್ನು ನೆನಪು ಮಾಡಿಕೊಳ್ಬೇಕು. ಬಹುಶಃ ಅವರು ಆ ಸಮಯದಲ್ಲಿ ಹಗಲು ರಾತ್ರಿ ಜೊತೆಗಿದ್ದು
ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಒಂದು ರಾಜ್ಯದಲ್ಲಿ ಬದಲಾವಣೆ ತರಕ್ಕೆ ಏನಾದರೂ ಮೂಲ ಕಾರಣಕರ್ತರಿದ್ರೆ ಅನಂತಕುಮಾರ್ ಅವರು ಅಂತೇಳಿ ನೆನಪು ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಕಾಂಗ್ರೆಸ್ ಟಿಕೆಟ್ ವಿಚಾರ ಈಗ ಕಾಂಗ್ರೆಸ್ ವರಿಷ್ಠರಿಗೆ ತಲೆನೋವಾಗಿ ಪರಿಣಮಿಸಿದೆ. ಟಿಕೆಟ್ ಪಡೆಯೋಕೆ ಒಂದೆಡೆ ಮುಸ್ಲಿಂ ಮುಖಂಡರು ಪ್ರಯತ್ನಿಸ್ತಾ ಇದ್ದಾರೆ, ಇನ್ನೊಂದೆಡೆ ಮಲ್ಲಿಕಾರ್ಜುನ ಸಹೋದರ ಗಣೇಶ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಈ ಮಧ್ಯೆ ನನ್ನ ಮಗನಿಗೆ ಟಿಕೆಟ್ ಕೊಡಿ, ಇಲ್ಲವಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸಚಿವ ಮಲ್ಲಿಕಾರ್ಜುನ್ ಸಿಎಂ ಬಳಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆರ್ಎಸ್ಎಸ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಶಾಸಕ ಯತ್ನಾಳ್ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಯತ್ನಾಳ್ ಆರ್ಎಸ್ಎಸ್ ಬಗ್ಗೆ ಮಾತನಾಡಲು ಪ್ರಿಯಾಂಕ್ ಖರ್ಗೆ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ವಿಜಯೇಂದ್ರ ವಿರುದ್ಧ ಗಂಭೀರ ಆರೋಪ ಮಾಡಿರುವಂತಹ ಯತ್ನಾಳ್ ಆರ್ಎಸ್ಎಸ್ಗೆ ಬೈಯಲು ಪ್ರಿಯಾಂಕ್ಗೆ ವಿಜಯೇಂದ್ರನೇ ಹೇಳಿರಬಹುದು. ಇವರಿಬ್ಬರ ನಡುವೆ ಒಳ ಒಪ್ಪಂದ ಆಗಿದೆ, ಅಲ್ಲದೆ ಚೇಲಾಗಳನ್ನ ಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತಾಡೋದು BJP ಒಳಗೆ ಮಾತಾಡೋದಿಲ್ಲ ಬಿಡ್ರಿ, ಯಾಕಂದ್ರೆ BJP ನಾಯಕರ ಜೋಡನೆ ಅಡ್ಜಸ್ಟ್ ಅದಾರ. ಯಡಿಯೂರಪ್ಪ ವಿಜಯೇಂದ್ರನ ಜೋಡನೆ ಅಡ್ಜಸ್ಟ್ ಅದಾರೆ. ಯಾಕಂದ್ರೆ ಅವ್ರಿಗೆ ಹೆಂಗೆ ಅನುಕೂಲ ಆಗ್ಬೇಕಂತ ಕ್ಯಾಂಡಿಡೇಟ್ ಆಗ್ತಾರೆ. ಮತ್ತು ವಿಜಯೇಂದ್ರನೆಲ್ಲ ಚೇಲಾಗಳು ಮೊನ್ನೆ ಕಲಬುರಗಿ ಲೋಕಸಭೆದೊಳಗೆ ಪೂರ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆ ದೇವ್ರದನ್ನೇ ಚುನಾವಣೆ ಮಾಡ್ಯಾರ ಅವರು. ಹೀಗಾಗಿ BJPಗೆ ಅವರು ಭಾಳ ಬೈದಿಲ್ಲ, RSSಗೂ ಬೈದು. ಅಂದ್ರೆ ಬಹುಶಃ ನನಗೆ ಅನ್ನಿಸ್ತದೆ ವಿಜೇಂದ್ರನೇ RSSಗೆ ಹೆಚ್ಚು ಬೈರಿ ಅಂದ್ರೆ ನಂದು ಸ್ಥಾನ ಗಟ್ಟಿ ಆಗ್ತದೆ. ಯಾಕಂದ್ರೆ ಲಿಂಗಾಯತರು ಇದನ್ನು ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾನಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ, ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಪ್ಪಂದಿರಬೇಕು, ಅದಕ್ಕೆ RSS ಬೈಲಾಕತ್ತಾರೆ. RSS ಬೈ ಉದ್ದೇಶನೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾಡ್ತಾರೆ ಕೆಲವೊಂದು ಸಲ ತಮ್ಮ ಚೇಲಾಗಳ ಕಡೆಯಿಂದ RSS ಬೇಲ್ ಸಂತೋಷ ಬಯಸೋದು. ವಿಳಾಸ ಕೇಳುವ ನೆಪದಲ್ಲಿ ಮಾಂಗಲ್ಯ ಸರ ಎಗರಿಸಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಪ್ಪಳದಲ್ಲಿ ಬಸ್ ನಿಲ್ದಾಣದಲ್ಲಿ ಕಳ್ಳನೊಬ್ಬ ಗಂಗಾ ಎನ್ನುವವರ ಬಳಿ ವಿಳಾಸ ಕೇಳುವ ನೆಪದಲ್ಲಿ 20 ಗ್ರಾಂ ಮಾಂಗಲ್ಯ ಸರ ಎಗರಿಸಿದ್ದ. ಸದ್ಯ ಈ ಬಗ್ಗೆ ದೂರು ದಾಖಲಾಗ್ತಾ ಇದ್ದಂತೆ ಕಾರಟಗಿ ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸಿ 24 ಗಂಟೆಯಲ್ಲೇ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕನಕಗಿರಿ ತಾಲೂಕಿನ ಈಚನಾಳದ ಹನುಮೇಶನನ್ನ ಬಂಧಿಸಿದ್ದಾರೆ ಪೊಲೀಸರು. ಮಾಂಗಲ್ಯ ಸರ, ಬೈಕ್, ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅರಣ್ಯಾಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ 289 ಕೆಜಿ ಶ್ರೀಗಂಧವನ್ನ ವಶಕ್ಕೆ ಪಡೆದಿದ್ದಾರೆ. ಸಂಡೂರು ಉತ್ತರ ಮತ್ತು ದಕ್ಷಿಣ ವಲಯದ ಅರಣ್ಯಾಧಿಕಾರಿಗಳ ಜಂಟಿ ಕಾರ್ಯಾಚರಣೆ ವೇಳೆ ಶ್ರೀಗಂಧ ಪತ್ತೆಯಾಗಿದೆ. ಈ ಘಟನೆ ಸಂಬಂಧ ಸಂಡೂರಿನ ಸುಶೀಲಾನಗರ ಗ್ರಾಮದ ಲೋಕೇಶ್ ಮತ್ತು ಕಿರಣ್ ಅನ್ನೋರನ್ನ ಬಂಧನ ಮಾಡಲಾಗಿದೆ. ಮಹೀಂದ್ರ ಮೊರಾಜೋ ವಾಹನದಲ್ಲಿ ಆಂಧ್ರದ ರೊಲ್ಲ ಗ್ರಾಮಕ್ಕೆ ಶ್ರೀಗಂಧ ಸಾಗಾಟ ಮಾಡಲಾಗ್ತಾ ಇತ್ತು ಎನ್ನಲಾಗಿದೆ. ಈ ಘಟನೆ ಸಂಬಂಧಪಟ್ಟಂಗೆ ಆಂಧ್ರದ ಪೆನ್ನಗೊಂಡು ಅರಣ್ಯ ಪೊಲೀಸ್ ಠಾಣೆಯಲ್ಲಿ 7 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ರಾಜ್ಯದ ಸುದ್ದಿಗಳನ್ನು ನೋಡೋಣ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ನೀಡಲಾಗ್ತಾ ಇದ್ದ ಉಚಿತ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನಿಂಗ್ ಸೇವೆ ಸ್ಥಗಿತ ಮಾಡಲಾಗಿದೆ. ಹಣ ನೀಡಿದ್ರಷ್ಟೇ ಸ್ಕ್ಯಾನಿಂಗ್ ಮಾಡಲಾಗ್ತಿದೆಯಂತೆ. ಕೋಲಾರ, ಯಾದಗಿರಿ, ತುಮಕೂರು, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದೆ. ಇನ್ನು ಸರ್ಕಾರದಿಂದ ಬಾಕಿ ಹಣ ನೀಡದ ಹಿನ್ನೆಲೆಯಲ್ಲಿ ಸ್ಕ್ಯಾನಿಂಗ್ ಸ್ಥಗಿತ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಉಚಿತ ಸ್ಕ್ಯಾನಿಂಗ್ ಅನ್ನು ನಂಬಿ ದೂರದೂರಿನಿಂದ ಬಂದಿರುವಂತಹ ರೋಗಿಗಳು ಹೈರಾಣಾಗಿದ್ದಾರೆ. ಇನ್ನು ರಾಜ್ಯದಾದ್ಯಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಸಿಟಿ MRI ಸ್ಕ್ಯಾನ್ ಸ್ಥಗಿತಗೊಂಡಿದೆ. ಸರ್ಕಾರ ಖಾಸಗಿ ಕಂಪನಿ ಜಟಾಪಟಿ ಬಡ ರೋಗಿಗಳ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಇನ್ನು ಉಚಿತ ಸೇವೆ ಸ್ಥಗಿತದ ಅಸಲಿ ಕಾರಣ ಏನು ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ರಾಷ್ಟ್ರೀಯ ಹೆಲ್ತ್ ಮಿಷನ್ ನಡಿ ರಾಜ್ಯದ 15 ಕಡೆ ಉಚಿತ ಸ್ಕ್ಯಾನಿಂಗ್ ಸೌಲಭ್ಯ ನೀಡಲಾಗ್ತಾ ಇತ್ತು. ಖಾಸಗಿ ಕಂಪನಿ ಸೇವೆ ಒದಗಿಸ್ತಾ ಇತ್ತು. ಆದರೆ ಸರ್ಕಾರದಿಂದ ಖಾಸಗಿ ಕಂಪನಿಗೆ ಸುಮಾರು 140 ಕೋಟಿ ರೂಪಾಯಿ ಬಾಕಿ ಹಣ ಬರಬೇಕಾಗಿದೆ. 18ನೇ ತಾರೀಕಿನ ಒಳಗಾಗಿ ಸರ್ಕಾರ 50 ಕೋಟಿ ಬಾಕಿ ಹಣ ನೀಡಿದ್ರೆ ಸೇವೆ ಕೊಡ್ತೀವಿ ಅಂತ 15ರಂದೇ ಕಂಪನಿ ಆರೋಗ್ಯ ಇಲಾಖೆಗೆ ಮೇಲ್ ಕೂಡ ಮಾಡಿತ್ತು. ಆದರೆ ಈವರೆಗೆ ಹಣ ಬಿಡುಗಡೆ ಆಗಿಲ್ಲ. ಬಾಕಿ ಹಣ ಪಾವತಿ ಸಂಬಂಧ NHM MD ಗಮನಕ್ಕೆ ತರಲಾಗಿದೆ. ಸೇವೆ ಸ್ಥಗಿತಗೊಳಿಸಬೇಡಿ ಅಂತ ಆರೋಗ್ಯ ಇಲಾಖೆ MD ಮೇಲ್ಗೆ ಉತ್ತರಿಸಿ ಸುಮ್ಮನಾಗಿದ್ರಂತೆ. ಸದ್ಯ ಈ ಎಲ್ಲ ದಾಖಲೆ ನ್ಯೂಸ್ 18ಗೆ ಸಿಕ್ಕಿದೆ. ಬಸವ ಕಲ್ಯಾಣದ ಬಂದರ್ ಓಣಿಯಲ್ಲಿರುವಂತಹ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ದುಸ್ಥಿತಿಯನ್ನ ಕೇಳೋರೇ ಇಲ್ಲ ಅನ್ನುವಂತಾಗಿದೆ.
ಹಾಸ್ಟೆಲ್ನಲ್ಲಿ ಆಹಾರದ ಅವ್ಯವಸ್ಥೆ ಬಗ್ಗೆ ಬಾಲಕಿಯರು ಶಾಸಕ ಶರಣು ಸಲಗಾರ್ ಗಮನಕ್ಕೆ ತಂದಿದ್ದಾರೆ. ನೇರವಾಗಿ ಶಾಸಕರ ನಿವಾಸಕ್ಕೆ ಆಗಮಿಸಿದಂತಹ ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡಿದ್ದಾರೆ. ವಸತಿ ನಿಲಯದಲ್ಲಿ ಬೆಳಗಿನ ಟಿಫನ್, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ದಿಲೀಪ್ ಕುಮಾರ್ರನ್ನ ಕರೆಸಿದಂತಹ ಶರಣು ಸಲಗಾರ್ ದಿಲೀಪ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ವೇಳೆ ಗಲಾಟೆ ಆಗಿದೆ. ಶಾಸಕ ಪುಟ್ಟಸ್ವಾಮಿಗೌಡ ಹಾಗೂ ಮಾಜಿ ಶಾಸಕರ ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ. ಗೌರಿಬಿದನೂರು ತಾಲೂಕಿನ ರಾಯರೇಖಲಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘದ ಚುನಾವಣೆ ಆಗ್ತಾ ಇತ್ತು. ಈ ವೇಳೆ ಕಣ್ಣು ಕಾಣದ ವ್ಯಕ್ತಿಯೊಬ್ಬರನ್ನ ಕರೆದೊಯ್ದ ಕೆಎಚ್ಪಿ ಬಣದ ಕಾರ್ಯಕರ್ತರು ಒತ್ತಾಯಪೂರ್ವಕವಾಗಿ ಮತ ಹಾಕಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಮಾಜಿ ಶಾಸಕರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತಿಗೆ ಮಾತು ಬೆಳೆದು ಎರಡೂ ಪಕ್ಷದ ಬೆಂಬಲಿಗರ ನಡುವೆ ಗಲಾಟೆ ಆಯಿತು. ಗದಗ ಜಿಲ್ಲೆಯಲ್ಲಿ ಹಿಂದೂ ದೇವರುಗಳ ಧ್ವಂಸ ಕೃತ್ಯ ಮುಂದುವರೆದಿದೆ. ಮುಂಡರಗಿ ತಾಲೂಕಿನ ಮಲ್ಲಿಕಾರ್ಜುನಪುರ ಮತ್ತು ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಸಮೀಪ ದೇವಸ್ಥಾನದಲ್ಲಿ ಇದ್ದಂತಹ ಮೂರ್ತಿಗಳನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಮಲ್ಲಿಕಾರ್ಜುನಪುರದ ಗಾಳಿ ಬಸವೇಶ್ವರ ದೇವಸ್ಥಾನ ಮತ್ತು ಆದರಹಳ್ಳಿ ಸಮೀಪದ ದಂಡೇರಿ ಮರಿಯಮ್ಮ ದೇವಸ್ಥಾನದಲ್ಲಿ ದೇವರ ಮೂರ್ತಿಗಳಿಗೆ ಮಸಿ ಬಳಿದು ಧ್ವಂಸ ಮಾಡಿರುವಂತಹ ಘಟನೆ ನಡೆದಿದೆ. ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಶ್ರೀಗೆ ಲಘು ಹೃದಯಾಘಾತ ಆಗಿದ್ದು ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಫೋನ್ ಮಾಡಿ ಸಿಎಂ ಸಿದ್ದರಾಮಯ್ಯ ಶ್ರೀಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರಸನ್ನಾನಂದ ಶ್ರೀಗಳ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಮಡಿವಾಳ ಮಾಚಿದೇವ ಸ್ವಾಮೀಜಿ ಭೇಟಿ ಕೊಟ್ಟರು. ಈ ವೇಳೆ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಫೋನ್ ಮಾಡಿದ ಸಿಎಂ ಸ್ವಾಮೀಜಿಯ ಆರೋಗ್ಯ ವಿಚಾರಿಸಿ ಧೈರ್ಯ ಹೇಳಿದ್ದಾರೆ. ಬೆಂಗಳೂರಿನ ಸುಮನಹಳ್ಳಿ ಸಮೀಪದ ಗೊಲ್ಲರಹಟ್ಟಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಪೇಪರ್ ಗೋದಾಮಿಗೆ ಬೆಂಕಿ ಬಿದ್ದು ದಗದಗನೆ ಹೊತ್ತಿ ಉರಿದಿದೆ. ಈ ಘಟನೆಯಲ್ಲಿ ಗೋದಾಮಿನಲ್ಲಿದ್ದಂತಹ ಪೇಪರ್ ರಟ್ಟು ಸುಟ್ಟು ಭಸ್ಮವಾಗಿದೆ. ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ರಾಮಯ್ಯ ಸ್ಮಾರಕ ಆಸ್ಪತ್ರೆಗೆ ಮತ್ತೊಂದು ಗರಿ ಬಂದಿದೆ. ಚಿಕಿತ್ಸೆಯಲ್ಲಿ ಜಾಗತಿಕ ಮಟ್ಟದ ಸಾಧನೆಯೊಂದನ್ನು ಮಾಡಿರುವ ರಾಮಯ್ಯ ಆಸ್ಪತ್ರೆಗೆ ಪ್ರತಿಷ್ಠಿತ ಫೌಂಡೇಶನ್ ಫಾರ್ ದಿ ಆಫ್ ಸೆಲ್ಯುಲಾರ್ ಥೆರಪಿ ಮಾನ್ಯತೆ ಸಿಕ್ಕಿದೆ. ಸೆಲ್ಯುಲಾರ್ ಥೆರಪಿ ಹಾಗೂ ಅಸ್ಥಿ ಮಜ್ಜೆ ಚಿಕಿತ್ಸೆ ವೇಳೆ ಅನುಸರಿಸುವ ಸುರಕ್ಷತೆ ಮತ್ತು ಕಾಯ್ದುಕೊಳ್ಳುವ ಗುಣಮಟ್ಟವನ್ನು ಪರಿಗಣಿಸಿ ಈ ಪ್ರಶಸ್ತಿ ನೀಡಲಾಗಿದೆ. ಫ್ಯಾಕ್ಟ್ ಹಾಗೂ JCI 2 ಮಾನ್ಯತೆಯನ್ನ ಪಡೆದಿರುವ ಏಕೈಕ ಭಾರತೀಯ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ರಾಮಯ್ಯ ಸ್ಮಾರಕ ಆಸ್ಪತ್ರೆ ಸಾಕ್ಷಿಯಾಗಿದೆ. ನಮಗೆ ಈ ವರ್ಷದ ವರ್ಲ್ಡ್ ಕ್ಯಾನ್ಸರ್ ಡೇ ವೀಕಲ್ಲಿ ಫ್ಯಾಕ್ಟ್ ವತಿಯಿಂದ ಇಂಟರ್ನ್ಯಾಷನಲ್ ಅಕ್ರೆಡಿಟೇಷನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಬಂದಿದೆ. ಇದು ಇಂಡಿಯಾದಲ್ಲಿ ಎರಡೇ ಆಸ್ಪತ್ರೆಗೆ ಇದೆ. ಇವತ್ತು ನಾವು ಅದರಲ್ಲಿ ಒಂದು. ನಮಗೆ JCI ಸಹ ಇದೆ. ದೇಶದ ಸುದ್ದಿಗಳನ್ನು ನೋಡೋಣ. ಐರ್ಲೆಂಡ್ನ ಡಬ್ಲಿನ್ನಲ್ಲಿ ದಕ್ಷಿಣ ಕನ್ನಡದ ಕಡಬ ಮೂಲದ ಯುವಕ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಸಾಂಜೋ ಸುನಿಲ್ ಮೃತ ಯುವಕನಾಗಿದ್ದಾನೆ. ಕಡಬದ ಕುಟ್ರಪಾಡಿ ಗ್ರಾಮದ ವಿಮಲಗಿರಿ ನಿವಾಸಿಯಾಗಿರುವಂತಹ ಸಾಂಜೋ ಸುನಿಲ್ ಕಳೆದ ಕೆಲವು ವರ್ಷಗಳ ಹಿಂದೆ ಡಬ್ಲಿನ್ನ ಫಿಂಗ್ಲಾಸ್ನ ಚಾರ್ಲ್ಸ್ ಟೌನ್ ಪ್ರದೇಶದಲ್ಲಿ ವಾಸವಾಗಿದ್ರು. ಆದರೆ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದು ಪೊಲೀಸರು ಹತ್ಯೆಯ ಶಂಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಪತಿಯ ಸಾವಿನ ಸುದ್ದಿ ಕೇಳಿ ಪತ್ನಿ ಕೂಡ ಅಸ್ವಸ್ಥರಾಗಿದ್ದು ಕಡಬದ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಜನರಿಗೆ ಸರ್ಕಾರಗಳು ನೀಡುವ ಫ್ರೀ ಬೀಸ್ ಸಂಸ್ಕೃತಿಯನ್ನು ಸುಪ್ರೀಂ ಕೋರ್ಟ್ ಖಂಡಿಸಿದೆ. ಉಚಿತ ಕೊಡುಗೆಗಳಿಂದ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಫ್ರೀ ಬೀಸ್ ಬಿಟ್ಟು ಉದ್ಯೋಗ ಸೃಷ್ಟಿಸುವಂತಹ ಮಾರ್ಗಗಳನ್ನು ಹುಡುಕಬೇಕು. ಉಚಿತ ಕೊಡುಗೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುವಂತಹ ನೀತಿಗಳು. ಇವುಗಳನ್ನು ಮರುಪರಿಶೀಲಿಸುವ ಸಮಯ ಬಂದಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ತಮಿಳುನಾಡಲ್ಲಿ 100 ಯೂನಿಟ್ವರೆಗೂ ಉಚಿತ ವಿದ್ಯುತ್ ನೀಡುವ ಯೋಜನೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದ PIL ಅರ್ಜಿ ವಿಚಾರಣೆ ವೇಳೆ ಕೋರ್ಟ್ ಈ ಅಭಿಪ್ರಾಯಪಟ್ಟಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸುನೇತ್ರ ಪವಾರ್ ಎನ್ಸಿಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಫೆಬ್ರವರಿ 26ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿಂದೆ ಎನ್ಸಿಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಜಿತ್ ಪವಾರ್ ಇದ್ರು. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಅವರ ಪತ್ನಿಗೆ ಈ ಜವಾಬ್ದಾರಿಯನ್ನು ನೀಡಲಾಗಿದೆ. ದೇಶದಲ್ಲಿ ಸರ್ಕಾರಿ ಇಲಾಖೆಗಳು, ಕೋರ್ಟ್, ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇಮೇಲ್ ಮೂಲಕ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ 10ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಾಲೆಗಳಿಗೆ ಕಿಡಿಗೇಡಿಗಳು ಬಾಂಬ್ ಬೆದರಿಕೆ ಸಂದೇಶ ಕಳಿಸಿದ್ದಾರೆ.
ಇನ್ನು ರಾಜಸ್ಥಾನದಲ್ಲೂ ಕೂಡ ಹೈಕೋರ್ಟ್ಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಜೋಧ್ಪುರದಲ್ಲಿರುವ ಹೈಕೋರ್ಟ್ಗೆ ದುಷ್ಕರ್ಮಿಗಳು ಹುಸಿ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲಿಸಿದ್ದು ಇದೊಂದು ಸುಳ್ಳು ಬೆದರಿಕೆ ಅಂತ ಮಾಹಿತಿ ಕೊಟ್ಟಿದ್ದು ತನಿಖೆ ಮಾಡುತ್ತಿದ್ದಾರೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಚೇರ್ಮನ್ ಮುಖೇಶ್ ಅಂಬಾನಿಯವರು ಮಾತನಾಡಿದ್ದಾರೆ. ಎಐ ಕೇವಲ ತಂತ್ರಜ್ಞಾನ ಮಾತ್ರ ಅಲ್ಲ, ಎಐ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ವೇಗವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಮಂತ್ರವಾಗಿದೆ. ನಾನು ಎಐ ಅಕ್ಷಯ ಪಾತ್ರೆಯಂತೆ ನೋಡ್ತೇನೆ. ಎಐನಲ್ಲಿ ಜಿಯೋ ಬಹುದೊಡ್ಡ ಪಾತ್ರವನ್ನ ವಹಿಸಲಿದ್ದು ಎಐ ಜೊತೆ ಜಿಯೋ ಹೊಸ ಯುಗವನ್ನ ಸಂಪರ್ಕಿಸಲಿದೆ. ಜಿಯೋ ಸಂಸ್ಥೆ ಎಐ ದರವನ್ನ ಡೇಟಾ ದರಕ್ಕೆ ತಗ್ಗಿಸಲಿದೆ. ಜಿಯೋ ಮೂಲಕ ವಿಶ್ವದಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸಲಿದೆ. ಈ ಹಿನ್ನೆಲೆ ಜಿಯೋ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಮುಂದಿನ 7 ವರ್ಷಗಳಲ್ಲಿ 10 ಲಕ್ಷ ಕೋಟಿ ಹೂಡಿಕೆ ಮಾಡುತ್ತವೆ. ಇನ್ನು ಭಾರತದಲ್ಲಿ ದೃಢವಾದ ಎಐ ಮೂಲ ಸೌಕರ್ಯವನ್ನ ರೂಪಿಸುವುದು ಮತ್ತು ಮುಂಬರುವ ದಶಕಗಳವರೆಗೆ ಆರ್ಥಿಕತೆಯನ್ನ ಕಾರ್ಯಸಾಧ್ಯತೆಯನ್ನ ಖಚಿತಪಡಿಸಿಕೊಳ್ಳುವಂತಹ ಗುರಿಯನ್ನ ಈ ಹೂಡಿಕೆ ಹೊಂದಿದೆ ಅಂತ ಮುಖೇಶ್ ಅಂಬಾನಿ ಹೇಳಿದ್ದಾರೆ. Modi's vision of AI-powered Viksit Bharat is also a template for a Viksit Global South. If wisely used, I believe AI can usher in an era of superabundance, a world without poverty, and a future of prosperity for all the 8 billion people on our beautiful planet is now within sight, within reach. Friends, artificial intelligence is not just another technology. For the first time, humans are creating human-like systems that can learn, speak, analyze, move, and produce autonomously. ರಾಜಸ್ಥಾನದ ಜೈಪುರದಲ್ಲಿ ಫೆಬ್ರವರಿ 22ರಿಂದ ಅಂತಾರಾಷ್ಟ್ರೀಯ ಮಟ್ಟದ ವಾಯು ಪ್ರದರ್ಶನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ವಾಯುಸೇನೆಯಿಂದ ಪೂರ್ವ ತಯಾರಿ ನಡೀತಾ ಇದೆ. ಇವತ್ತು ಜೈಪುರದ ಜಲ್ ಮಹಲ್ ಮೇಲೆ ಸಾರಂಗ್ ಹೆಲಿಕಾಪ್ಟರ್ ಅದ್ಭುತ ಪ್ರದರ್ಶನ ಮಾಡಿ ಕಣ್ಮನ ಸೆಳೆಯಿತು. ರಣಜಿ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಫೈನಲ್ಗೆ ಕರ್ನಾಟಕ ಎಂಟ್ರಿ ಕೊಟ್ಟಿದೆ. ಲಕ್ನೋದಲ್ಲಿ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಇನ್ನಿಂಗ್ಸ್ ಮುನ್ನವೇ ಆಧಾರದಲ್ಲಿ ಫೈನಲ್ಗೆ ಪ್ರವೇಶಿಸ್ತಾ ಇತ್ತು ಮತ್ತು ಉತ್ತರಾಖಂಡ್ ವಿರುದ್ಧ ಅಂತಿಮ ದಿನವಾದಂತಹ ಇಂದು 323 ರನ್ಗಳಿಗೆ ಆಲ್ಔಟ್ ಆಯಿತು. ವಿದೇಶದ ಸುದ್ದಿ ನೋಡೋಣ. ಅಮೆರಿಕ ಲೈಂಗಿಕ ಅಪರಾಧಿ ಜೆಫ್ರಿ ಎಫ್ಸ್ಟೈನ್ ಜೊತೆ ಸಂಪರ್ಕ ಹೊಂದಿದ ಆರೋಪದಲ್ಲಿ ಬ್ರಿಟನ್ ಮಾಜಿ ರಾಜಕುಮಾರ ಆಂಡ್ರೂ ಮೌಂಟ್ ಬ್ಯಾಟನ್ ವಿಂಡ್ಸರ್ ಅವರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ದಿನದಿಂದ ದಿನಕ್ಕೆ ಕ್ರೂರವಾಗ್ತಾ ಇದೆ. ಮಹಿಳೆಯರ ಮೇಲೆ ಮತ್ತಷ್ಟು ಕಠಿಣ ಕಾನೂನುಗಳನ್ನು ಜಾರಿ ಮಾಡಲಾಗಿದೆ. ಹೆಂಡತಿಯರ ಮೇಲೆ ದೈಹಿಕ ದೌರ್ಜನ್ಯ ಎಸಗಲು ಗಂಡಂದಿರಿಗೆ ತಾಲಿಬಾನ್ ಸರ್ಕಾರ ಕಾನೂನುಬದ್ಧ ಪರವಾನಗಿ ನೀಡಿದೆ. ಅಮೆರಿಕದಲ್ಲಿ ಈ ಬಾರಿಯ ಚಳಿಗಾಲದಲ್ಲಿ ಹಿಮಪಾತದ ತೀವ್ರತೆ ಹೆಚ್ಚಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿನ ಕ್ಯಾಸಲ್ ಪೀಕ್ ಪ್ರದೇಶದ ಲೇಕ್ ಟಹೋ ಬಳಿ ಸಂಭವಿಸಿದ ಹಿಮಪಾತಕ್ಕೆ 8 ಮಂದಿ ಬಲಿಯಾಗಿದ್ದಾರೆ, 9 ಮಂದಿ ಕಾಣೆಯಾಗಿದ್ದಾರೆ. And this is to the Sierras here all the way to the south in Mammoth.